ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಲಂಚ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ನಿಮಗೆಲ್ಲರಿಗೂ. ಫಸ್ಟ್ ನಾನು ಇದಕ್ಕೆ ಹುರುಳಿಕಾಳು ತೊಗೊಂಡಿದ್ದೀನಿ ಇವತ್ತು ನಾನು ಮಾಡೋಕ್ಕೆ. ಇದನ್ನು ನಾನು ಮನೆಯಿಂದ ತಂದಿದ್ದೆ. ಆ್ಯಕ್ಚುಲಿ ನಮ್ಮ ಹೊಲದಲ್ಲಿ ಬೆಳೆದಿದ್ದು. ಇದಕ್ಕೊಂದು 2-3 ಮುಟ್ಕಿ ನಾನು ಕುದಿಲಿಕ್ಕೆ ಇಟ್ಕೊಳ್ತೀನಿ. ಮುಂಚೆ ಸ್ವಲ್ಪ ತೊಳ್ಕೊಳ್ತೀನಿ. ಒಂದು 3-4 ಮುಟ್ಕಿ ತೊಗೊಂಡಿದ್ದೀನಿ ನಾನು. ಜಾಸ್ತಿ ಬೇಡ, ಒಂದು ಹೊತ್ತಿಗೆ ಎಷ್ಟಾಗುತ್ತೋ ಅಷ್ಟು ತೊಗೊಳ್ತೀನಿ. ನೋಡಿ, ಜವಾರಿ ಇದು ಚಿಕ್ಕ ಚಿಕ್ಕದಿದೆ. ಖರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಇದು ತಂಪು ಕೂಡ ಬೇಸಿಗೆಯಲ್ಲಿ. ಆಮೇಲೆ ರೊಟ್ಟಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ನಾನು ಅದನ್ನು ಕುದಿಲಿಕ್ಕೆ ಕುಕ್ಕರಲ್ಲಿ ಇಟ್ಟಿದ್ದೆ ಕಾಳನ್ನ. ಈ ಸೈಡ್ಗೆ ನಾನು ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಡ್ತೀನಿ. ಅದು 2-3 ಸೀಟಿ ಆಗ್ಬಿಡ್ದೆ ನಾನು ಇಲ್ಲೆಲ್ಲ ಹೆಚ್ಕೊಂಡು ಒಗ್ಗರಣೆಗೆ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಬೇಗ ಅಡುಗೆ ಆಗುತ್ತಂತ ಅಷ್ಟೇ. ರೊಟ್ಟಿ ಅಂದರೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು. ಚಪಾತಿಗಿನ್ನ ರೊಟ್ಟಿ ಒಳ್ಳೆಯದು. ಅಂದರೆ ರೊಟ್ಟಿ ಬೇಗ ಜೀರ್ಣ ಆಗುತ್ತೆ, ಚಪಾತಿ ಜೀರ್ಣ ಆಗಲ್ಲ ಬೇಗ. ಹಾಗಾಗಿ ನಾನು ಜಾಸ್ತಿ ರೊಟ್ಟಿ, ಜೋಳದ ನುಚ್ಚು ಇಂಥದ್ದು ಜಾಸ್ತಿ ಮಾಡ್ಕೊಳ್ಳೋದು, ಅಂಬ್ಲಿ ಇಂಥದ್ದು ಜಾಸ್ತಿ ಮಾಡ್ಕೊಳ್ತೀನಿ. ಆಮೇಲೆ ಡೈಜೆಷನ್ಗೂ ರೊಟ್ಟಿ ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡಿದ್ದೆ. ಕಾಳು ಪಲ್ಯಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಬೇಸಿಗೆಲ್ಲ ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆ ಕಡೆ ಕಾಳು ಕುದಿಲಿಕ್ಕೆ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದನ್ನ ಜಾಸ್ತಿನೂ ಫ್ರೈ ಮಾಡ್ಕೊಳ್ಳಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ನಾನು. ಆಮೇಲೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ಮಾಡ್ಕೊಳ್ತೀನಿ. ಇಲ್ಲಿ ಕಾಳು ಕುದ್ದಿದೆ. ಒಂದು 2 ಸೀಟಿ ಅಷ್ಟೇ ಹಾಕಿದ್ದೆ ನಾನು. ಚೆನ್ನಾಗಿ ಕುದ್ದಿದೆ ಆ್ಯಕ್ಚುಲಿ. ನೋಡಿ, ನೀಟಾಗಿ ಕುದ್ದಿದೆ. ಇದನ್ನು ನಾನು ನೋಡಿ ಇಷ್ಟು ನೀಟಾಗಿ ಕುದ್ದಿದೆ. ಇನ್ನು ಸ್ವಲ್ಪ ಇತ್ತು, ಸ್ವಲ್ಪ ನೀರು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಗುರೆಳ್ಳು ಪುಡಿ ಹಾಕ್ತೀನಿ. ಯಾವುದೇ ಕಾಳು ಪಲ್ಯಗೆ ಗುರೆಳ್ಳು ಪುಡಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕಬಾರ್ದು. ಅಂದರೆ ಬೇಸಿಗೆಲ್ಲ ಡೈಜೆಷನ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಹಾಕಲ್ಲ, ಗುರೆಳ್ಳು ಪುಡಿ ಹಾಕ್ತೀನಿ. ಮಸಾಲೆ ಇಂಥದ್ದೇನೂ ಹಾಕಲ್ಲ ನಾನು. ಮನೆಯಲ್ಲಿ ಮಸಾಲೆ ಮಾಡಿ ತಂದಿದ್ದೀನಿ, ಬಟ್ ನಾನು ಹಾಕ್ಕೊಳ್ಳಲ್ಲ. ನೋಡಿ, ಇಷ್ಟು ನೀಟಾಗಿ ಕುದೀತಾ ಇದೆ. ನೋಡಿ, ಪಲ್ಯ ರೆಡಿ ಆಯಿತು. ಇವಾಗ ರೊಟ್ಟಿ ಮಾಡ್ಕೊಳ್ತೀನಿ. ಮನೆಯಿಂದ ರೊಟ್ಟಿ ತಂದಿದ್ನಲ್ಲ, ಒಂದು ಹೊತ್ತಿಗೆ ಎಷ್ಟಾಗಬೇಕೋ ಅಷ್ಟೇ ಮಾಡಿಬಿಡ್ತೀನಿ. ಜಾಸ್ತಿ ಮಾಡಲ್ಲ, ಅಂದರೆ ಬಿರುಸಾಗ್ಬಿಡುತ್ತೆ ರೊಟ್ಟಿ ಎಲ್ಲ. ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಈ ಸೈಡ್ಗೆ ಇದಕ್ಕೆ ಜಿಗುಟು ಹಾಕೊಳ್ಳೋದು ಅಂತ ನಾವು ಹೇಳ್ತೀವಿ. ಬಿಸಿನೀರಲ್ಲಿ ಸ್ವಲ್ಪ ಜಿಗುಟು ಮಾಡಿಕೊಂಡು ಆಮೇಲೆ ಉಳಿದಿದ್ದು ಇದರಲ್ಲಿ ನಾವು ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದರಲ್ಲಿ ಹಾಕ್ಕೊಂಡ್ರೆ ಒಂಥರ ಪುಡಿ ಆಗುತ್ತೆ, ಲಟ್ಸೋಕ್ಕೂ ಆಗಲ್ಲ. ಬಡಿತಾರೆ ಆ್ಯಕ್ಚುಲಿ, ನನಗೆ ಬಡಿಯೋಕ್ಕೆ ಬರಲ್ಲ. ಹಾಗಾಗಿ ನಾನು ಲಟ್ಟಿಸ್ಕೊಳ್ತೀನಿ. ಉದುರಾಗ್ಬಿಡುತ್ತೆ. ಜಿಗುಟ್ಟಿರಲ್ಲ ಜೋಳ. ಹಾಗಾಗಿ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಾವು ಜಿಗುಟು ಮಾಡ್ಕೊಳ್ಬೇಕು. ಇದಕ್ಕೆ ಸುಡ್ತಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಪೂನಲ್ಲಿ ನೀಟಾಗಿ ಮೊದಲು ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಇವಾಗ ನೋಡಿ, ಸ್ವಲ್ಪ ಬಿಸಿನೀರಲ್ಲೇ ಇದನ್ನು ನೀಟಾಗಿ ಇದು ಮಾಡ್ಕೊಳ್ಬೇಕು.
ತಣ್ಣೀರು ಏನು ಇದು ಮಾಡಬಾರ್ದು, ಅಂದರೆ ಸ್ವಲ್ಪ ಜಿಗುಟು ಚೆನ್ನಾಗಾಗುತ್ತೆ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಬಡಿಲಿಕ್ಕೆ ಆಯಿತು, ಲಟ್ಸೋಕ್ಕಾಯಿತು. ಇದನ್ನು ನಾನು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ತೀನಿ. ಅಂದರೆ ನೀಟಾಗಿ, ಇಲ್ಲಾಂದರೆ ಸ್ವಲ್ಪ ಉಂಡೆ ಥರ ಆಗಿಬಿಟ್ಟಿರುತ್ತಲ್ಲ, ಹಾಗಾಗಿ ಇದು ಮಾಡಿದ್ರೆ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಈ ಥರ ಕೈಲಿಷ್ಟು ಇದು ಮಾಡಿ ನಾದ್ಕೋಬೇಕು ಇದನ್ನು, ಜೋಳದ ಹಿಟ್ಟನ್ನ. ಅಂದರೆ ರೊಟ್ಟಿ ನೀಟಾಗಿ ಬರುತ್ತೆ, ಉಬ್ಬುತ್ತೆ ಕೂಡ ನೀಟಾಗಿ. ನೋಡಿ ಇಷ್ಟು ನೀಟಾಗಿ ಮೆತ್ತಗೆ ಬರ್ತಾಯಿದೆ. ಬೇರೆ ಸ್ಪೂನಲ್ಲಿ ಕರ್ಸಿರ್ತೀವಿ, ಅಲ್ಲಿ ಸ್ವಲ್ಪ ಹಿಟ್ಟಿಟ್ಟು ಉಂಡೆ ಥರ ಉಳ್ಕೊಂಡ್ಬಿಟ್ಟಿರುತ್ತೆ. ಈ ಥರ ಮಾಡಿಬಿಟ್ರೆ ನೀಟಾಗಿ ಬರುತ್ತೆ ರೊಟ್ಟಿ ಕೂಡ. ನೋಡಿ ಈ ಥರ ಬಂದಿದೆ. ಒಂದು 4 ರೊಟ್ಟಿ ಆಗುತ್ತೆ ಇದರಲ್ಲಿ. ಸ್ವಲ್ಪ ಕೈಲಿ ಈ ಥರ ಮಾಡ್ಕೊಳ್ತೀನಿ, ಅಂದರೆ ಎಲ್ಲ ಹರಿಬಾರ್ದಲ್ಲ ಸೈಡು, ಅದಕ್ಕೆ ಮುಂಚೆ ಸ್ವಲ್ಪ ಈ ಥರ ಮಾಡ್ಕೊಳ್ತೀನಿ. ಅಂದರೆ ಫುಲ್ಲು ನಂಗೆ ಬಡಿಯೋಕ್ಕೆ ಬರಲ್ಲ, ತಿರುಗ್ತಾ ಇಲ್ಲ ಅದು, ಹಾಗಾಗಿ ಸ್ವಲ್ಪ ಬಡ್ಕೊಳ್ತೀನಿ. ಅಂದರೆ ದಂಡೆ ಎಲ್ಲ ಹರಿಬಾರ್ದಲ್ಲ, ಅದಕ್ಕೆ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಲಟ್ಟಿಸ್ಕೊಳ್ತೀನಿ ನಾನು. ಮತ್ತು ಸ್ವಲ್ಪ ಸೈಡ್ ಮಾಡಿ ಇಟ್ಕೊಳ್ತೀನಿ. 4 ರೊಟ್ಟಿ ಅಲ್ಲ, ಸ್ವಲ್ಪ ಸೈಡ್ ಮಾಡಿ ಇಟ್ಕೊಳ್ತೀನಿ. ಈ ಕಡೆ ಹಂಚು ಕಾಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ ಆ್ಯಕ್ಚುಲಿ ನಾನು. ಅದು ಕಾದ ತಕ್ಷಣ ಬೇಗ ರೊಟ್ಟಿ ಮಾಡ್ಕೊಂಬಿಡ್ಬೋದು. 1, 2, 3 ಎಲ್ಲ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಆದರೆ ಹಿಂಗೆ ಈ ಥರ ಮಾಡಿ ಇಟ್ಕೊಳಕ್ಕಾಗಲ್ಲ ಇದನ್ನು, ಯಾಕಂದರೆ ಬೇಗ ಒಣಗಿಬಿಡುತ್ತಿದ್ದು, ಜಿಗುಟು ಬೇರೆ ಇರಲ್ಲಲ್ಲ ಜಾಸ್ತಿ. ನೋಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಬಿಸಿ ಆಗಕ್ಕೆ ಬಿಡ್ಬೇಕು ಇದನ್ನ. ನೋಡಿ ಈ ಥರ ಸ್ವಲ್ಪ ಹಿಂಗೆ ಉಬ್ದಂಗೆ ಆಗುತ್ತಲ್ಲ, ಇವಾಗ ಸ್ವಲ್ಪ ನೀರು ಹಚ್ಕೋಬೇಕು ಇದಕ್ಕೆ. ರೊಟ್ಟಿ ಮಾಡೋಕ್ಕೆ ಬಂದರೆ ಅಡುಗೆನೇ ಬಂದಂಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ರೊಟ್ಟಿ ಮಾಡೋಕ್ಕೆ ಬಂದರೆ ಹೋಳಿಗೆ ಮಾಡೋಕ್ಕೆ ಬಂದಂಗಂತೆ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ. ನಂಗೆ ಮುಂಚೆಲ್ಲ ಬಡಿಲಿಕ್ಕೆ ಬರ್ತಿತ್ತು, ಇವಾಗೆಲ್ಲ ಒಂದು ಸ್ವಲ್ಪ ರೂಢಿ ಎಲ್ಲ ಹೋಗಿಬಿಟ್ಟಿದೆ. ಹಾಗಾಗಿ ನನಗೆ ಸ್ವಲ್ಪ ರೊಟ್ಟಿ ಬಡಿಯೋದು ಇದೆಲ್ಲ ಹೋಗಿಬಿಟ್ಟಿದೆ. ಲಟ್ಟಿಸ್ತೀನಿ ಇವಾಗ. ನಮ್ಮ ಮನೇಲಿ ಇದಕ್ಕೆ ತೆಳ್ಳಗೆ ಮಾಡಿರ್ತಾರೆ ಅಂತ ಪೇಪರ್ ಥರ ಮಾಡಿರ್ತಾರೆ. ನನಗೆ ಹಂಗೆಲ್ಲ ಅಷ್ಟೆಲ್ಲ ಬರೋಲ್ಲ. ಹಂಗೆ ಮಾಡಿದರೆ ನಂಗೆ ಹಾಕೋಕ್ಕೆ ಬರೋಲ್ಲ ಹಂಚ ಮೇಲೆ, ಹಾಗಾಗಿ ನಾನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ದಪ್ಪನೇ ಮಾಡ್ತೀನಿ. ನಮ್ಮಲ್ಲಿ ಹೆಂಗಾದ್ರೂ ರೊಟ್ಟಿ ಮಾಡಿ ಕಲೀರಪ್ಪ ಅಂತಿರ್ತಾರೆ. ಆಮೇಲೆ ಇದು ಹಂಚು ಕಬ್ಬಿಣದ್ದು, ನಮ್ಮೂರಲ್ಲೇ ನಮ್ಮ ಮನೆಯಲ್ಲೇ ತಂದು ಕೊಟ್ಟಿದ್ರು. ಇದು ಜಾತ್ರೆಯಲ್ಲಿ, ನಾನು ಬನಶಂಕರಿ ಜಾತ್ರೆಯಲ್ಲಿ ತಂದಿದ್ದಿದೆ ಆ್ಯಕ್ಚುಲಿ. ಇದನ್ನ ಈ ಥರ ಬಟ್ಟೆಲಿ ಒತ್ತಿದ್ರೆ ನೀಟಾಗಿ ಉಬ್ಕೊಳ್ಳುತ್ತಿದ್ದು. ನೋಡಿ ಈ ಥರ ಹಿಂಗೆ ನೀಟಾಗಿ ಉಬ್ಬುತ್ತೆ. ಉಬ್ಬಿದ್ರೇನೋ ಒಂಥರ ಎಲ್ಲ ನೀಟಾಗಿ ಬೆಂದಿದೆ ಅಂತ. ಅಲ್ಲಿ 2 ಸೈಡು ಸ್ವಲ್ಪ ಹಿಂಗೆ ನೀಟಾಗಿ ನೋಡಿ ನೀಟಾಗಿ ಉಬ್ಕೊಂಡಿದೆ. ಸಾಕಿಷ್ಟು ಉಬ್ಬಿದ್ರೆ. ನೋಡಿ 2 ಸೈಡು ನೀಟಾಗಿ ಬೆಂದಿದೆ. ಜಾಸ್ತಿ ಬೆಂದರೆ ಕಪ್ಪಾಗಿಬಿಡುತ್ತೆ, ಹಂಗಾಗಿ ಇಷ್ಟು ಸಾಕು. ನೋಡಿ ಹಾಕ್ಕೊಂಡು ನೀಟಾಗಿ ಕೈಲಿ ಮೊದಲು ಸವರ್ಕೋಬೇಕು. ಸ್ವಲ್ಪ ಒಂದು 10 ಸೆಕೆಂಡ್ ಅಷ್ಟೇ ಬಿಟ್ಕೋಬೇಕಷ್ಟೇ. ಈ ಥರ ಉಬ್ಕೊಳ್ಳುತ್ತಲ್ಲ, ಆಮೇಲೆ ನೀರು ಹಚ್ಕೋಬೇಕು. ಆಗಿಂದಾಗೆ ಹಾಕಿದ ತಕ್ಷಣ ನೀರು ಹಚ್ಕೋಬಾರ್ದು. ಒಂಥರ ಹಸಿ ಚೆನ್ನಾಗಿ ಅನಿಸಲ್ಲ. ಆಮೇಲೆ ಹಿಂಗೆ ಹೊಳ್ಳಿಸಿ ಹಾಕಿದಾಗ ಹತ್ಕೊಂಡ್ಬಿಡುತ್ತೆ ಹಂಚಿಗೆ. ಅದಕ್ಕೆ ಹಂಗಾಗಿ ಸ್ವಲ್ಪ ಅದು ಕಾಯಬೇಕು, ಒಂದು 10-15 ಸೆಕೆಂಡು. ಸ್ವಲ್ಪ ಕಾದ ತಕ್ಷಣ ಆಮೇಲೆ ನಾವು ನೀರು ಹಚ್ಚಬೇಕು. ನೋಡಿ ಈ ಥರ ಸ್ವಲ್ಪ ಗುಳ್ಳೆ ಬರುತ್ತಲ್ಲ, ಇವಾಗ ನಾವು ಇದನ್ನ ಹೊಳ್ಳಿಸಿ ಹಾಕ್ಕೋಬೇಕು. ನೋಡಿ ನೀಟಾಗಿ. ನಾವು ಒಂದು 2 kg ಆಗೋ ಅಷ್ಟೇ ತಂದಿದ್ದೆ ಊರಿಂದ.
ನೋಡಿ ನೀಟಾಗಿ ಉಬ್ಕೊಳ್ತಿದೆ. ಅದಕ್ಕೆ ಸ್ವಲ್ಪ ನೀರು ಹಚ್ಚೋ ಮೆಥಡೂ ನಾವು ಸರಿಯಾಗಿ ಕಲಿಬೇಕಿದ್ನ. ನೋಡಿ ಇದನ್ನ ಬಟ್ಟೆಯಿಂದ ಒತ್ತಾ ಇದ್ದೇವೆ, ಅದು ಸ್ವಲ್ಪ ಈ ಕಡೆ ಒತ್ತಿದ್ದೀನಿ ನಾನು. ನೋಡಿ ಒತ್ತಿಲ್ದೇ ಇಷ್ಟು ನೀಟಾಗಿ ಉಬ್ಕೊಂಬರ್ತಿದೆ ಇದು. ಜಾಸ್ತಿ ಸುಡುತ್ತಲ್ಲ, ಕೈಲೇ ಮಾಡೋಕ್ಕಾಗಲ್ಲ, ಹಾಗಾಗಿ ನಾನು ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ಫುಲ್ ನೀಟಾಗಿ ಉಬ್ಬಿದೆ ಇದು. ಆಮೇಲೆ ಬೇಸಿಗೆಯಲ್ಲಿ ಚಪಾತಿಗಿನ್ನ ರೊಟ್ಟಿ ಉಣ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತಂಪು ಕೂಡ ಹೌದು ಇದು. ಆಮೇಲೆ ಚಪಾತಿ ಹೀಟ್ ಆಗುತ್ತಲ್ಲ, ಆಮೇಲೆ ಚಪಾತಿ ತಿನ್ಬೇಕು ಅನಿಸಲ್ಲ ಬೇಸಿಗೆ ಕಾಲದಲ್ಲಿ. ನೀಟಾಗಿ ಇದು ಹಚ್ಕೋಬೇಕಿಷ್ಟು. ಆಮೇಲೆ ಇದು ಮೇಲ್ಗಡೆದು ನಾವು ನೀರು ಹಚ್ಚಿದ್ದು ಸ್ವಲ್ಪ ಡ್ರೈ ಆಗಬೇಕು. ಆಮೇಲೆ ಈ ಥರ ಗುಳ್ಳೆ ಥರ ಬರಬೇಕು. ನೋಡಿ ಹೆಂಗೆ ಉಬ್ಕೊಳ್ತಿದೆ ತಾನೇ. ನೋಡಿ ಹಿಂಗೆಲ್ಲ ನೀಟಾಗಿ ಹೆಂಗೆ ಉಬ್ಕೊಳ್ತಿದೆ ಇದು. ಈ ಥರ ಉಬ್ಕೊಂಡ್ರೆ ನಾವು ಕರೆಕ್ಟಾಗಿ ಬೇಯಿಸ್ತಿದ್ದೀವಿ ಅಂತ ಅರ್ಥ. ನೋಡಿ ಫುಲ್ ಉಬ್ಕೊತಿದ್ದು, ಎರಡಷ್ಟು ಉಬ್ಕೊಂಡಿರಲಿಲ್ಲ. ನೋಡಿ ಇದು ಲಾಸ್ಟ್ನೇದು. ಸ್ವಲ್ಪ ಒಂದು 10 ಸೆಕೆಂಡ್ ಬಿಟ್ಟೆ. ಇವಾಗ ಸ್ವಲ್ಪ ನೀರು ಹಚ್ಕೊಳ್ತೀನಿ. ಆಮೇಲೆ ಸ್ವಲ್ಪ ದಂಡಿ ಬೇಯಿಸ್ಬೇಕು. ಹಿಂಗೆ ದಂಡಿ ಎಲ್ಲ ಬೇಯಿಸಿದ್ರೆ ನೀಟಾಗಿ ಉಬ್ಕೊಂಡ್ಬಿಡುತ್ತೆ. ನೋಡಿ ಹಿಂಗೆಲ್ಲ ಸ್ವಲ್ಪ ಒತ್ಕೋಬೇಕು ಬಟ್ಟೆಯಿಂದ, ಉಬ್ಕೊಂಡ್ರೆ ನೀಟಾಗಿ ಉಬ್ಕೊಂಡ್ಬರುತ್ತೆ. ಸ್ವಲ್ಪ ಹೊತ್ತು ಬಿಡ್ತಿದ್ದು. ನೋಡಿ ಎಷ್ಟು ಮೆದು ಬಂದಿದೆ ರೊಟ್ಟಿ ಎಲ್ಲ. 4 ಮಾಡಿದ್ದೆ, ಸ್ವಲ್ಪ ಮಧ್ಯಾಹ್ನಕ್ಕಾಗಷ್ಟು ಅಷ್ಟೇ ಮಾಡಿದ್ದೆ. ಇದನ್ನ ಬಿಸಿ ಇದೆ. ನೋಡಿ ಎಲ್ಲ ಮೆದು ಬಂದಿದೆ ರೊಟ್ಟಿ ಎಲ್ಲ. ನೋಡಿ ನೀಟಾಗಿ ಬೆಂದಿದೆ. ಇಷ್ಟು ಸಾಕು ಅಂತ ಏನು ದಪ್ಪ ಏನಾಗಿಲ್ಲ. ನೋಡಿ ಎಷ್ಟು ಮೆದು ಬಂದಿದೆ. ನೋಡಿ ಉತ್ತರ ಕನ್ನಡ ಸ್ಪೆಷಲ್ ಜೋಳದ ರೊಟ್ಟಿ ಉಬ್ಬಿ ತುಂಬ ಚೆನ್ನಾಗಿ ಬಂದಿದೆ, ಬಿಸಿ ಇದೆ. ಇವಾಗ ನಾನು ರೊಟ್ಟಿ ಪಲ್ಯ ಮಾಡಿಕೊಂಡೆ. ಸ್ವಲ್ಪ ಅನ್ನದ ಜೊತೆ ಸಾರು ಮಾಡ್ಕೋಬೇಕಲ್ಲ ಲಂಚ್ ರೆಸಿಪಿಗೆ, ಹಾಗಾಗಿ ಸ್ವಲ್ಪ ನಾನು ಬೇಳೆ ಕುದಿಲಿಕ್ಕೆ ಇಟ್ಕೊಳ್ತೀನಿ. ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ತೀನಿ ನಾನು. ಟೊಮೆಟೊ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ಹುಣಸೆಹಣ್ಣು ಅಷ್ಟೇ ಹಾಕ್ಕೊಂಡು ಮಾಡ್ತೀನಿ. ಆಮೇಲೆ ನೀರು ಹಾಕ್ಕೊಂಡೆ ಸ್ವಲ್ಪ ಕುದಿಲಿಕ್ಕೆ. ತೊಳೆದು ಸ್ವಲ್ಪ ತೊಳಿತೀನಿ. ತೊಳೆದು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಅರಿಶಿನ ಇವಾಗಲೇ ಹಾಕ್ಕೊಳ್ತೀನಿ. ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಅಂದರೆ ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಹಾಗಾಗಿ ಬೇಸಿಗೆ ಎಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಉಣ್ಣೋದು ಖಾರ ಎಲ್ಲ. ಹಾಗಾಗಿ ನೋಡಿ ಕುದಿಲಿಕ್ಕೆ ಇಟ್ಟಿದ್ದು ಒಗ್ಗರಣೆ ಹಾಕಿದ್ದೀನಿ. ಸಾರು ಕುದೀತಾ ಇದೆ ನೀಟಾಗಿ. ನೋಡಿ ಇವತ್ತಿಂದು ಲಂಚ್ ರೆಸಿಪಿ ರೊಟ್ಟಿ, ಉತ್ತರ ಕನ್ನಡ ರೊಟ್ಟಿ, ಕಾಳು ಪಲ್ಯ ನೋಡಿ. ಆಮೇಲೆ ಅನ್ನ ಸುಡ್ತಿದೆ. ಇದು ಬಿಸಿ ಇದೆ ಅನ್ನ. ಆಮೇಲೆ ಸಾರು ಮಾಡಿದ್ನಲ್ಲ, ಫುಲ್ ಒಂದು ಪ್ಲೇಟಿಗೆಲ್ಲ ಸರ್ವ್ ಮಾಡಿಬಿಡ್ತೀನಿ.
ತಿಳಿ ಸಾರು ಮಾಡಿದ್ದೀನಿ, ಗಟ್ಟಿ ಮಾಡಿಲ್ಲ. ಅಂದರೆ ಬೇಸಿಗೆಲ್ಲ ಸ್ವಲ್ಪ ತಿಳಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಮನೆಯಲ್ಲಿ ಖಾರ ಮಾಡಿಟ್ಟಿದ್ದು ಖಾರ ರೊಟ್ಟಿ ಜೊತೆ ಅಂತೂ ಖಾರ ಮೊಸರು ಹಾಕ್ಕೊಂಡು ತಿಂದುಬಿಟ್ರಂತೂ ತುಂಬ ಚೆನ್ನಾಗಿ, ಪಲ್ಯನೂ ಬೇಕಾಗಿಲ್ಲ ಇದಕ್ಕೆ, ಅಷ್ಟು ಇಷ್ಟ. ನಮ್ಮ ಸೈಡ್ ಅಂತೂ ಖಾರ ಅಂತೂ ಡೈಲಿ ಅರೆದಿಟ್ಟಿರ್ತಾರೆ ಇದನ್ನ. ಸ್ವಲ್ಪ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡೆ, ಅಂದರೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಅಂತೂ ಗಜ್ರಿ, ಆಮೇಲೆ ಅಂಬಲಿ ಮಾಡಿಟ್ಟಿರ್ತೀನಿ ನಾನು, ಡೈಲಿ ಅಂಬಲಿ ಬೇಕೇ ಬೇಕು ನೋಡಿ. ಲಂಚ್ ರೆಸಿಪಿ, ಉತ್ತರ ಕರ್ನಾಟಕ ಸ್ಪೆಷಲ್ ಲಂಚ್ ರೆಸಿಪಿ: ಜೋಳದ ರೊಟ್ಟಿ, ಕಾಳು ಪಲ್ಯ, ಅನ್ನ, ಸಾರು, ಅಂಬಲಿ, ಚಟ್ನಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಒತ್ತಿ, ವಿಡಿಯೋ ನೋಡಿ ಲೈಕ್ಸ್ ಕಮೆಂಟ್ಸ್ ಹಾಕಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.